ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗದಗದ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂತಹ ಜಾಗದಲ್ಲಿ ಉತ್ಖನನದ ಕಾರ್ಯ ಇವತ್ತು ಕೂಡ ನಡೀತಾ ಇದೆ. ಇವತ್ತು ಡೇ 3. ಇವತ್ತು ಕೂಡ ಜನರನ್ನ ಬಳಸಿಕೊಂಡು ಭೂಮಿ ಅಗೆಯುವಂತಹ ಕಾರ್ಯ ಆಗ್ತಾ ಇರುವಂಥದ್ದು. ಹಾಗಾದ್ರೆ 3ನೇ ದಿನದ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ? ಗದಗದ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3ನೇ ದಿನವೂ ನಿಕ್ಷೇಪಕ್ಕಾಗಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ ಅಧಿಕಾರಿಗಳು. ಉತ್ಖನನದ ಸ್ಥಳದಲ್ಲಿ ಶಿವಲಿಂಗ ಪತ್ತೆಯಾಗಿರೋದು ಗೊತ್ತಾಗ್ತಾ ಇದೆ. ಕೋಟೆ ಗೋಡೆಯಲ್ಲಿ ಪತ್ತೆಯಾದಂತಹ ಶಿವಲಿಂಗ. ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಎಷ್ಟು ವರ್ಷದ ಹಳೆಯ ಶಿವಲಿಂಗ ಇದು, ಯಾರ ಕಾಲದ್ದು, ಎಲ್ಲವನ್ನೂ ಕೂಡ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡೋದಕ್ಕೂ ಮುಂದಾಗಬೇಕಾಗುತ್ತೆ. ಇಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ನಡೆಸಿದ್ದಾರೆ, ಚಾಲುಕ್ಯರು ಆಳ್ವಿಕೆಯನ್ನು ನಡೆಸಿದ್ದಾರೆ, ಜೊತೆಗೆ ನಾಣ್ಯವನ್ನು ಮುದ್ರಿಸುವಂತಹ ಟಂಕಶಾಲೆ ಇಲ್ಲಿಯೇ ಇತ್ತು. ಇವೆಲ್ಲವೂ ಕೂಡ ಭೂಮಿಯನ್ನು ಅಗೆಯುವಂತಹ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಹೊರಬರ್ತಾ ಇದೆ. ಲಕ್ಕುಂಡಿಯಲ್ಲಿ ಭೂಮಿಯನ್ನು ಅಗೆಯುವಂತಹ ಸಂದರ್ಭದಲ್ಲಿ ಸಿಕ್ಕಂತಹ ಶಿವಲಿಂಗ ಇದು. ಮೊದಲೇ ಇತಿಹಾಸ ಪ್ರಸಿದ್ಧವಾದಂತಹ ಗ್ರಾಮ, ದೇವಾಲಯಗಳ ಸ್ವರ್ಗ ಅಂಥೇಳಿ ಲಕ್ಕುಂಡಿಯನ್ನು ಕರೆಯಲಾಗುತ್ತೆ. ಅರ್ಧ ಕೆಜಿ ಚಿನ್ನ ಸಿಕ್ಕ ನಂತರ ಭೂಮಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ. ನಿನ್ನೆ ಪ್ರಾಚೀನ ಕಾಲದ ಅವಶೇಷ ಸಿಕ್ಕಿತ್ತು. ಇವತ್ತು 3ನೇ ದಿನದ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಶಿವಲಿಂಗ ಪ್ರತ್ಯಕ್ಷವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತತ್ಕ್ಷಣಕ್ಕೆ ಪುರಾತತ್ವ ಇಲಾಖೆಗಳು ಬಂದು ಆ ಶಿವಲಿಂಗದ ಹಿನ್ನೆಲೆ ಏನು, ಎಷ್ಟು ವರ್ಷದ ಹಳೆಯದ್ದು ಎಲ್ಲವನ್ನು ಕೂಡ ಕೂಲಂಕುಷವಾಗಿ ತನಿಖೆಯನ್ನು ಮಾಡುವುದಕ್ಕೆ, ಪರಿಶೀಲನೆಯನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದೆರಡು ದಿನಕ್ಕೆ ಈ ಉತ್ಖನನದ ಕಾರ್ಯ ಮುಗಿಯೋ ಹಂಗೆ ಕಾಣಿಸಲ್ಲ. 2, 3, 4, 5 ತಿಂಗಳುಗಳ ಕಾಲ ಹಿಡಿಯುವಂತಹ ಸಾಧ್ಯತೆ ಇದೆ. ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಇವತ್ತು 3ನೇ ದಿನದ ಉತ್ಖನನ ಕಾರ್ಯ ಆರಂಭವಾಗಿರುವಂಥದ್ದು. ಈ ಸಂದರ್ಭದಲ್ಲಿ ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಒಂದು ಕೋಟೆ ಇದೆ, ಐತಿಹಾಸಿಕ ಕೋಟೆ. ಆ ಕೋಟೆಯಲ್ಲಿ ಇವತ್ತೊಂದು ಶಿವಲಿಂಗ ಪತ್ತೆಯಾಗಿದೆ. ಆ ಶಿವಲಿಂಗವನ್ನು ಕೂಡ ನಾವು ತೋರಿಸುವಂಥ ಕೆಲಸ ಮಾಡ್ತೀವಿ. ನೀವು ನೋಡ್ತಾ ಇರ್ಬೋದು, ನಾವೀಗ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಇವತ್ತು ಒಂದು ಶಿವಲಿಂಗ ಪತ್ತೆಯಾಗಿರುವಂಥದ್ದು. ಇಲ್ಲಿ ಉತ್ಖನನ ಕಾರ್ಯ ನಡೆಯುತ್ತದೆ. ಈ ಒಂದು ಜಾಗದಲ್ಲೇ ಒಂದು ಜನತಾ ಶಿಕ್ಷಣ ಸಂಸ್ಥೆ ಒಂದು ಶಾಲೆ ಇತ್ತು. ಆ ಶಾಲೆಯನ್ನು ತೆರವುಗೊಳಿಸಿದ ನಂತರ ಈ ಕೋಟೆ ಬಯಲಾಗಿರುವಂಥದ್ದು. ಈ ಒಂದು ಶಿವಲಿಂಗ ಏನು ತೋರಿಸಿದ್ವಿ, ಈ ಶಿವಲಿಂಗನ ಮುಂಭಾಗದಲ್ಲಿ ಒಂದು ಅಡ್ಡಲಾಗಿ ಕಲ್ಲಿತ್ತು ಅನ್ನುವಂಥದ್ದು. ಈ ಕಲ್ಲಿನ ತೆರವಾದ ನಂತರ ಈಗ ಆ ಶಿವಲಿಂಗ ಪತ್ತೆ ಆಗಿರುವಂಥದ್ದು. ಇದು ಕೋಟೆ ಗೋಡೆಯ ಒಳಭಾಗದಲ್ಲೇ ಈ ಶಿವಲಿಂಗ ಇದೆ. ಆದರೆ ಈ ಶಿವಲಿಂಗ ಯಾವ ಕಾಲದ್ದು, ಜೊತೆಗೆ ಇದು ತಾಮ್ರದ ಅಥವಾ ಹಿತ್ತಾಳೆದ ಅಥವಾ ಇನ್ಯಾವುದ ಅನ್ನೋದ್ರ ಬಗ್ಗೆ ಅಧಿಕಾರಿಗಳು ಕೂಡ ಸಹ ಸ್ಪಷ್ಟಪಡಿಸಬೇಕಾಗಿದೆ. ಈ ಶಿವಲಿಂಗ ಹೇಗಿದೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ವಿ. ಇದಕ್ಕೆ ಅಡ್ಡಲಾಗಿ ಒಂದು ಬೃಹತಾಕಾರದ ಒಂದು ಕಲ್ಲಿತ್ತು. ಆ ಕಲ್ಲು ಬಿದ್ದ ತಕ್ಷಣವೇ ಈ ಶಿವಲಿಂಗವನ್ನು ಪ್ರತ್ಯಕ್ಷ ಆಗಿರುವಂಥದ್ದು. ಆ ಶಿವಲಿಂಗವನ್ನು ಕೂಡ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಆ ಶಿವಲಿಂಗ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಾವು ತೋರಿಸ್ತೀವಿ. ಇದು ಇಲ್ಲಿ ಪ್ರತ್ಯಕ್ಷವಾದಂತಹ ಶಿವಲಿಂಗ. ಈ ಶಿವಲಿಂಗ ಯಾವ ಕಾಲದ್ದು, ಏನು ಎತ್ತ ಅನ್ನುವಂಥದ್ದನ್ನು ಅಧಿಕಾರಿಗಳು ಸಹ ಸ್ಪಷ್ಟಪಡಿಸಬೇಕಾಗಿದೆ. ಇದು ಕೋಟೆ ಗೋಡೆಯಲ್ಲಿ ಸಿಕ್ಕಂತಹ ಶಿವಲಿಂಗ ಇದಾಗಿದೆ. ಇದು ಇಲ್ಲಿ ಅನೇಕ ಕುರುಹುಗಳು ಸಿಗುತ್ತೆ, ಐತಿಹಾಸಿಕ ಶಿಲೆಗಳು ಸಿಗುತ್ತೆ, ಶಿಲಾನ್ಯಾಸಗಳು ಸಿಗುತ್ತವೆ. ಇಲ್ಲಿ ಸಾಕಷ್ಟು ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಹವಳಗಳು ಸಹ ದೊರೆಯುತ್ತವೆ ಅನ್ನುವಂಥದ್ದು ಇಲ್ಲಿ ಜನರ ಒಂದು ಮಾತಾಗಿತ್ತು. ಈ ಸಂದರ್ಭದಲ್ಲಿ ಈ ಕೋಟೆ ಗೋಡೆಯಲ್ಲೇ ಒಂದು ಶಿವಲಿಂಗ ಪತ್ತೆ ಆಗಿರುವಂಥದ್ದು. ನಿನ್ನೆ ಅಷ್ಟೇ ಈ ಒಂದು ಉತ್ಖನನ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಲಿಂಗುವಿನ ಪೀಠ ಇರುವಂಥದ್ದು ಅದು ಕೂಡ ಪತ್ತೆಯಾಗಿತ್ತು. ಇವತ್ತು ಲಿಂಗುವನ ಮತ್ತೊಂದು ಲಿಂಗು ಪತ್ತೆ ಆಗಿದೆ. ಅದರ ಬಗ್ಗೆ ಅದನ್ನು ಪ್ರತ್ಯಕ್ಷವಾಗಿ ನೋಡಿದಂಥ ಸ್ಥಳೀಯರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೇಳೋಣ. ಸರ್, ಇದು ನಿಮ್ಮ ಕಣ್ಣಿಗೆ ಹೆಂಗೆ ಕಾಣ್ತು ಅಂತ? ಏನಿಲ್ಲ ಸರ್, ಇಲ್ಲೇ ಕ್ಲೀನ್ ಮಾಡ್ತಾ ಇದ್ರು ಸರ್. ನಾವು ಆ ಕಡೆಗಿಂದ ಬಂದ್ವಿ. ಒಟ್ಟು ಡೈಲಿ ಬರ್ತಾ ಇರ್ತೀವಿ, ಕುತೂಹಲ ನೋಡೋದಿಲ್ಲ ಸರ್. ಅದಕ್ಕೆ ಈ ಕಡೆ ಕೋಟೆ ಕಡೆ ನೋಡಿದ್ವಿ ಸರ್. ಅದು ಅಲ್ಲಿ ಕಾಣ್ತು. ಅದಕ್ಕೆ ಅವರು ಅಧಿಕಾರಿಗಳಿಗೆ ಹೇಳಿದ್ವಿ ಸರ್, ಇಲ್ಲೇ ಶಿವಲಿಂಗ ಕಾಣ್ತಾ ಇದೆ ನೋಡಿ ಅಂತೇಳಿ. ಅವರು ನೋಡಿದ್ರು ಸರ್. ನೋಡಿ ಅಲ್ಲೇ ಇಟ್ಟಿದ್ದಾರೆ ಸರ್. ಅದು ನಾವು ತೊಗೊಂಡಿದ್ವಿ, ಕೈಯಲ್ಲಿ ತೊಗೊಂಡು ಮತ್ತೆ ರಿಟರ್ನ್ ಅಲ್ಲೇ ಇಟ್ಟಿದ್ವಿ ಸರ್. ಅದು ಅಲ್ಲಿ ಇಲ್ಲ, ಹಂಗೆ ಇತ್ತು ಸರ್. ಇದು ಬಿದ್ದಿತ್ತು ಸರ್. ಅದಲ್ಲ ಇಲ್ಲೇ ಶಾಲೆ ಇತ್ತು ಸರ್. ಇದು ಕ್ಲೀನ್ ಮಾಡ್ತಾ ಇದ್ರಲ್ಲ, ಬಂದು ನೋಡಿದ್ವಿ ಸರ್. ನಾವು ನೋಡ್ಬಿಟ್ಲೆ ನಮ್ಮ ಕಣ್ಣಿಗೆ ಕಾಣ್ತು ಸರ್. ಅದಕ್ಕೆ ಮತ್ತೆ ಅಧಿಕಾರಿಗಳಿಗೆ ಹೇಳಿದ್ವಿ ಸರ್. ನಾವು ಅವರು ನೋಡಿ ಬಿಟ್ಟು ಅಲ್ಲೇ ಇರಲಿ ಅಂತ ಹೇಳಿದ್ರು ಸರ್. ಸರ್, ಈ ಒಂದು ಕೋಟೆ ಗೋಡೆ ಮಧ್ಯಭಾಗದಲ್ಲಿ ಈ ಒಂದು ಶಿವಲಿಂಗ ಪ್ರತ್ಯಕ್ಷವಾಗಿರೋದು ನೋಡಿದರೆ ಇದು ಯಾವ ಕಾಲದ್ದು ಇರ್ಬೋದು ಅನ್ನೋಂಥದ್ದು ನಿಮ್ಮ ಒಂದು ಅಭಿಪ್ರಾಯ ಸರ್? ಅದು ಭಾಳ ಹಳೆ ಕಾಲದ್ದು ಇರ್ಬೋದು ಅನಿಸ್ತದೆ ಸರ್ ನಮಗದು. ಇದನ್ನು ಸೂಕ್ತ ತನಿಖೆ ಮಾಡ್ಬೇಕು ಸರ್. ಅದು ಯಾವ್ದು ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ ಸರ್. ಅದನ್ನು ಅರ್ಕರಿ ಡಿಪಾರ್ಟ್ಮೆಂಟ್ನವರು ಇದನ್ನು ಮಾಡಿದರೆ ಗೊತ್ತಾಗ್ತದೆ ಸರ್. ಅದು
ಇದು ಕೂಡ ಒಂದು ಇಲ್ಲಿಯ ಸ್ಥಳೀಯರಿಗೆ ಕುತೂಹಲ ಮೂಡಿಸಿರುವಂಥದ್ದು. ಈ ಕೋಟೆ ಗೋಡೆಯಲ್ಲೇ ಒಂದು ಶಿವಲಿಂಗು ಕೂಡ ಒಂದು ಪತ್ತೆಯಾಗಿದೆ. ಈ ಶಿವಲಿಂಗು ಪ್ರತ್ಯಕ್ಷ ಕಂಡು ಇಲ್ಲಿಯ ಸ್ಥಳೀಯರು ಕೂಡ ಒಂದು ರೀತಿ ಆಶ್ಚರ್ಯ ಮೂಡಿಸಿದೆ. ಯಾಕೆಂದರೆ ಕೋಟೆಯ ಗೋಡೆಯ ಮಧ್ಯಭಾಗದಲ್ಲೂ ಸಹ ಅನೇಕ ಅವಶೇಷಗಳು ಸಹ ಸಿಗ್ತವೆ ಅನ್ನೋದಕ್ಕೆ ಇದು ಕೂಡ ಒಂದು ನಿದರ್ಶನ ಅಂತಲೇ ಹೇಳ್ಬೋದು. ಹೀಗೆ 3ನೇ ದಿನದ ಉತ್ಖನನ ಕಾರ್ಯದಲ್ಲಿ ಇನ್ನೂ ಏನೆಲ್ಲ ಸಿಗ್ತವೆ ಅನ್ನುವಂತಹ ಕುತೂಹಲ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸಂಗಮೇಶ್ ಜೊತೆ ಭೀಮನಗೌಡ ಬಿ ಪಾಟೀಲ್, ಪಬ್ಲಿಕ್ ಟಿವಿ, ಗದಗ್.